ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಬಹಳ ಪ್ರಮುಖವಾಗಿ ಇಲ್ಲಿ ಹೈಕೋರ್ಟ್ ಪೀಠದಿಂದ ಅನುಮತಿಯನ್ನ ಕೊಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಪೀಠದಿಂದ ಅನುಮತಿಯನ್ನ ಕೊಡಲಾಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಡಿಸಿಗೆ ಅರ್ಜಿಯನ್ನ ಸಲ್ಲಿಸಲು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಕ್ಟೋಬರ್ 24ಕ್ಕೆ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಈಗ ಮುಂದೂಡಿದೆ. ಪಥಸಂಚಲನಕ್ಕೆ ಅರ್ಜಿದಾರರ ಪರ ವಕೀಲ ಜೊತೆಲಿ ಅಲ್ಲಿ ಸಮ್ಮತಿಗಳು ಸಿಕ್ಕಿದೆ. ಈ ಮೂಲಕವಾಗಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇದರ ವಿಚಾರಣೆಯಾಗಿದ್ದು ಈಗ ಮುಂದೂಡಲಾಗಿದೆ. ನೋಡಿ, ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಅನುಮತಿಯನ್ನ ಪಡ್ಕೊಂಡಿಲ್ಲ. ಮಗದೊಂದು ಕಾರಣಗಳಿಗೆ ಬ್ಯಾನರ್ಗಳನ್ನ, ಭಗವಧ್ವಜ ಇರುವಂತ ಎಲ್ಲವನ್ನ ತೆರವು ಮಾಡುವಂತ ಕೆಲಸ ಆಯಿತು. ರಾಜಕೀಯ ಜಟಾಪಟಿಗೂ ಕೂಡ ಅದು ಕಾರಣ ಆಯಿತು. ಸದ್ಯ ಕೋರ್ಟ್ ಅಂಗಳದಲ್ಲಿ ಮಹತ್ವದ ಒಂದು ತೀರ್ಮಾನ ಬಂದಿರುವಂತದ್ದು. ಅನುಮತಿ ಸಿಕ್ಕಿದೆ ಆರ್ಎಸ್ಎಸ್ಸಿನ ಪಥಸಂಚಲನಕ್ಕೆ. ಆ ನಿಟ್ಟಿನಲ್ಲಿ ಡಿಸಿಗೆ ಈಗ ಅನುಮತಿಯನ್ನ ಕೊಟ್ಟಿದ್ದಾರವರು. ನೀವು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಅರ್ಜಿಯನ್ನ ಸಲ್ಲಿಸುವಂತ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ಬಹಳ ಮೇಜರ್ ಆಗಿ ನಾವು ಗಮನಿಸಬಹುದು. ಪೀಠದಿಂದ ಅನುಮತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳು ಇಲ್ಲಿ ಆಗ್ತಾ ಇದೆ. ಸಾಕಷ್ಟು ರಾಜಕೀಯ ಜಟಾಪಟಿ ಕಾರಣ ಆಗಿತ್ತು. ಈ ಮೂಲಕ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆದು ಈಗ ಮುಂದೂಡುವಂತ ಕೆಲಸವೂ ಕೂಡ ಆಗಿದೆ. 24ಕ್ಕೆ ಅರ್ಜಿಯ ವಿಚಾರಣೆಯಾಗುತ್ತೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ನಡೆಯುತ್ತೆ. ಅರ್ಜಿದಾರರ ಮನವಿಯನ್ನ ಪುರಸ್ಕರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಮಾಡಿದೆ. ಹೊಸದಾಗಿ ಅರ್ಜಿಯನ್ನ ಕೊಡುವುದಕ್ಕೆ ಅರ್ಜಿದಾರರಿಗೆ ಈಗ ಸೂಚಿಸಿದ್ದಾರೆ. ಪಥಸಂಚಲನ ಮಾರ್ಗದೊಂದಿಗೆ ಅರ್ಜಿಯನ್ನ ಸಲ್ಲಿಸಿ, ನೀವೆಲ್ಲ ರ್ಯಾಲಿ ಮಾಡ್ತೀರಾ ಅನ್ನೋದಾಗಿ ಡಿಸಿಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಪೊಲೀಸರು ತಹಶೀಲ್ದಾರ್ಗೂ ಕೂಡ ಅರ್ಜಿಯ ಪ್ರತಿಯನ್ನ ನೀಡಿ ಅನ್ನೋ ಆದೇಶ ಒಂದು ಕಡೆ ಆದರೆ ಅಕ್ಟೋಬರ್ 24ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ನೋಡಿ, ಮಹತ್ವದ ಬೆಳವಣಿಗೆ ಆಗಿರೋದು. ಒಂದು ಕಡೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕೆನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಈ ನಿಟ್ಟಿನಲ್ಲಿ ಆರ್ಎಸ್ಎಸ್ಗೆ ಒಂದು ಪರೋಕ್ಷವಾಗಿ ಮೂಗ್ದಾರ ಹಾಕುವಂತ ಕೆಲಸ ಆಗಿತ್ತು. ಬಟ್ ಈಗ ಹೈಕೋರ್ಟ್ ಅಂಗಳದಲ್ಲಿ ಈಗ ಮಹತ್ವದ ಗೆಲುವು ಸಿಕ್ಕಿದೆ. ಅರ್ಜಿದಾರರಿಗೆ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಈ ಒಂದು ಮನವಿಯನ್ನ ಪುರಸ್ಕರಿಸುವಂತೆ ಸೂಚಿಸಿದ್ದಾರೆ. ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೊಸದಾಗೊಂದು ಅರ್ಜಿಯನ್ನ ನೀವು ಕೊಡಬೇಕು. ನಂತರದಲ್ಲಿ ಯಾವ ಮಾರ್ಗದಲ್ಲಿ ನೀವು ಪಥಸಂಚಲನ ಮಾಡ್ತೀರಾ ಅವೆಲ್ಲ ಅಂಶಗಳನ್ನ ಕೂಡ ನೀವು ಅಲ್ಲಿ ಉಲ್ಲೇಖ ಮಾಡಿ ಅದನ್ನ ಡಿಸಿಗೆ ಕೊಡಿ. ಅದನ್ನ ಸಲ್ಲಿಕೆ ಮಾಡಿ ಅದನ್ನ ಒಪ್ಪುವಂತೆ ಪುರಸ್ಕರಿಸುವಂತೆಯೂ ಕೂಡ ಸೂಚನೆ ಇದೆ. ಈ ಅರ್ಜಿಯ ಪ್ರತಿಯನ್ನ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ತಹಶೀಲ್ದಾರ್ಗೂ ಕೂಡ ಆ ಪ್ರತಿಯನ್ನ ಕೊಡಬೇಕು ಅನ್ನೋದು ಒಂದು ಕಡೆ ಆದರೆ ಅಕ್ಟೋಬರ್ 24ಕ್ಕೆ ಅರ್ಜಿ ವಿಚಾರಣೆಯನ್ನ ಕೂಡ ಮುಂದೂಡಿದ್ದಾರೆ. ತಾತ್ಕಾಲಿಕವಾಗಿ ಒಂದು ದೊಡ್ಡ ಜಯ ಸಿಕ್ಕಿದೆ ಆರ್ಎಸ್ಎಸ್ಗೆ. ಅವರು ಕೂಡ ದೊಡ್ಡ ಮಟ್ಟಕ್ಕೆ ಖಂಡತುಂಡವಾಗಿ ಈ ವಿಧೇಯಕವನ್ನ ತಿರಸ್ಕಾರ ಮಾಡಿದ್ರು. ಇದು ಸರಿಯಲ್ಲ ಅನ್ನೋದಾಗಿ ರಾಜಕೀಯ ತಿರುವನ್ನ ಕೂಡ ಪಡ್ಕೊಂಡಿತ್ತು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಹೈಕೋರ್ಟಿನ ಆದೇಶವನ್ನ ಸ್ವಾಗತಿಸಿದ್ದಾರೆ ವಿಜಯೇಂದ್ರ. ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈಗ ಹೈಕೋರ್ಟ್ ಆದೇಶವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸ್ವಾಗತಿಸಿದ್ದಾರೆ. ಹೈಕೋರ್ಟ್ ಆದೇಶ ಜನತಂತ್ರದ ಅನ್ನೋದಾಗಿ ಹೇಳ್ತಿದ್ದಾರೆ. ಪ್ರಜಾತಂತ್ರದ ಹಕ್ಕನ್ನ ಕಸಿಯುವ ಸರ್ಕಾರ ಎಲ್ಲ ರೀತಿಯಾಗಿ ಹೊರಟಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಈಗ ಚಾಟಿ ಬೀಸಿದೆ ಅನ್ನೋದಾಗಿ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ. ಹೈಕೋರ್ಟಿನಿಂದ ಪಥಸಂಚಲನಕ್ಕೆ ಅನುಮತಿ ಸಿಗ್ತಾ ಇದ್ದಂತೆ ಅದನ್ನ ಸ್ವಾಗತ ಮಾಡಿ, ನೋಡಿ, ಜನತಂತ್ರದ ವಿಜಯವಾಗಿದೆ ಇದು. ಪ್ರಜಾತಂತ್ರದ ಹಕ್ಕನ್ನ ಕಸಿಯೋದಕ್ಕೆ ಸರ್ಕಾರ ಹೋಗ್ತಾ ಇತ್ತು ಅಂತ ವಿಜಯೇಂದ್ರ ಅವರು ಅಧಿಕೃತವಾಗಿ ಪೋಸ್ಟ್ ಮಾಡಿ ಈ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ನಾವು ಗಮನಿಸ್ತಾ ಇದ್ವಿ. ನೋಡಿ, ಸುದೀರ್ಘವಾಗಿ ಬರೆದಿದ್ದಾರೆ ಏನೇನು ಆಯ್ತು ಅನ್ನೋದಾಗಿ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಈ ಸೂಚನೆಯ ಮೂಲಕವಾಗಿ ಚಾಟಿ ಬೀಸಿದೆ. ಹಿನ್ನಡೆಯಾಗಿದೆ ಸರ್ಕಾರಕ್ಕೆ. ಎಲ್ಲ ರೀತಿಯಾಗಿ ಇವರು ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ರು. ನಮ್ಮ ಪ್ರಜಾತಂತ್ರದ ಹಕ್ಕನ್ನ ಕಸಿಯೋದಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು. ಆದರೆ
ಕೋರ್ಟ್ ಈಗ ಚಾಟಿ ಬೀಸುವಂತ ಕೆಲಸ ಮಾಡಿದೆ ನೋಡಿ ಅನ್ನೋದಾಗ ಸುದೀರ್ಘವಾಗಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಚಿತ್ತಾಪುರದಲ್ಲಿ ಪಥಸಂಚಲನ ನಿರ್ಬಂಧಕ್ಕೆ ಯತ್ನವನ್ನ ಮಾಡಲಾಗ್ತಿದೆ ನೋಡಿ. ಈಗ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗಿದೆ. ಸರ್ವಾಧಿಕಾರ ಆಡಳಿತ ನಡೆಸಲು ಅವಕಾಶವಿಲ್ಲ. ಇಲ್ಲಿ ಸಂವಿಧಾನದ ಬಗ್ಗೆ ಬೊಗಳೆ ಮಾತನಾಡೋರ್ಗೆ ಹೈಕೋರ್ಟ್ ನೀಡಿರುವಂತ ಆದೇಶ ತಕ್ಕ ಪಾಠವಾಗಿದೆ ಅನ್ನೋದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಪೋಸ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ. ಆ ಅನುಮತಿಯನ್ನ ಕಸಿಯೋದಕ್ಕೆ ಇವರು ಆರಂಭಿಕವಾಗಿ ತಡೆದ್ರು, ಯಾವುದೇ ರೀತಿಯಾಗಿ ತಡೆ ಒಡ್ಡುವಂತ ಕೆಲಸಕ್ಕೆ ಹೋದ್ರು. ಆದ್ರೆ ನೋಡಿ ಈಗ ಹಿಂಗಾಗಿದೆ. ಕೋರ್ಟಿನ ಆದೇಶ ಮೂಲಕವಾಗಿ ದೊಡ್ಡ ಮಟ್ಟದ ಬರೆ ಬಿದ್ದಿದೆ ಇವರಿಗೆ. ಇದು ಕಾಂಗ್ರೆಸ್ ನಾಯಕರಿಗೆ ಮುಖಭಂಗ ಆಗಿದೆ. ಸರ್ವಾಧಿಕಾರ ಆಡಳಿತ ನಡೆಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಕಾನೂನಿದೆ. ಇನ್ನು ಸಂವಿಧಾನದ ಬಗ್ಗೆ ಒಳ್ಳೆ ಮಾತನಾಡೋರ್ಗೆ ಹೈಕೋರ್ಟ್ ತನ್ನ ಸೂಚನೆಯ ಮೂಲಕವಾಗಿ ಒಂದು ತಕ್ಕ ಪಾಠ ಸಿಕ್ಕಿದೆ ಅಂತ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಅವರು ತಮ್ಮ ಪೋಸ್ಟ್ ನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಈಗ ಇವರು ತಿರುಗೇಟ್ ಕೊಡ್ತಿದ್ದಾರೆ ನೋಡಿ. ಬ್ಯಾನ್ ಮಾಡೋದಕ್ಕೆ ಮುಂದಾದ್ರಲ್ಲ, ಏನಾಯ್ತು ಅನ್ನೋದಾಗಿ ಸದ್ಯ ಆ ಬಗ್ಗೆ ಮಾತನಾಡಿದ್ದಾರೆ. ಅವರು ತಮ್ಮ ಪೋಸ್ಟ್ ಮೂಲಕವಾಗಿ ಸರ್ಕಾರದ ಕಾಲೆಳೆಯುವ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಅದನ್ನ ಪುರಸ್ಕರಿಸಿ ನಂತರ ಅದರ ಪ್ರತಿಯನ್ನ ತಹಶೀಲ್ದಾರು ಸೇರಿದಂತೆ ಪೊಲೀಸ್ ಇಲಾಖೆಗೆ ಕೊಟ್ಟು ನವೆಂಬರ್ 2ನೇ ತಾರೀಕಿನಂದು ಯಾವ ಮಾರ್ಗದಲ್ಲಿ ಇವರು ಪಥಸಂಚಲನ ಮಾಡ್ತಾರೆ, ಏನೇನು ರೂಪರೇಷೆಗಳಿದೆ ಇವೆಲ್ಲವನ್ನ ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಅನುಮತಿಯನ್ನ ಪಡೆದು ನಂತರ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಹೆಜ್ಜೆ ಇಡೋದಕ್ಕೆ ಮುಂದಾಗಿತ್ತು. ವಿಧೇಯಕದ ಮೂಲಕವಾಗಿ ಹೊಸ ನಿಯಮವನ್ನ ಜಾರಿ ತರೋದಕ್ಕೆ ಹೋಗಿತ್ತು. ಒಟ್ಟಿನಲ್ಲಿ ಈಗ ಕೋರ್ಟಿನ ಆದೇಶ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹಿನ್ನಡೆಯಾದಂತೆ ಕಾಣಿಸ್ತಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ ಆದೇಶ ರಾಜ್ಯ ಸರ್ಕಾರಕ್ಕೆ ಮುಖಕ್ಕೆ ಮಂಗಳಾರತಿ ಎತ್ತಂಗೆ ಆಗ್ಬಿಟ್ಟಿದೆ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನ ಕೊಟ್ಟು ಹೋಗ್ಲಿ, ಇವರು ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಮನೆಗೂ ಹೋಗ್ಲಿ ಅಂತ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿರೋದು ನೋಡಿ. ಕೋರ್ಟ್ನಲ್ಲಿ ಈಗ ಗ್ರೀನ್ ಸಿಗ್ನಲ್ ಇದೆ, ಪಥಸಂಚಲನ ಮಾಡೋದಕ್ಕೆ ಅವಕಾಶ ಇದೆ ಅಂತ ಇದೇ ವಿಚಾರವಾಗಿ ಆರ್ ಅಶೋಕ್ ಅವರು ಹೇಳ್ತಾರೆ. ಯಾಕಂತಂದ್ರೆ ತಮಿಳುನಾಡಿನಲ್ಲೂ ಕೂಡ RSS ನ ಕಾರ್ಯ ಚಟುವಟಿಕೆಗಳಿಗೆ ಅವರದ್ದೇ ಸ್ಟಾಲಿನ್ ಅವರ ಮಾದರಿಯಲ್ಲೇ ಒಂದಿಷ್ಟು ನಿಯಮಗಳನ್ನ ಅವರು ತಂದಿದ್ರು. ಆರಂಭಿಕವಾಗಿಯೂ ಕೂಡ ತಮಿಳುನಾಡಿನಲ್ಲೂ ಕೂಡ ಹಿನ್ನಡೆಯಾಗಿತ್ತು ಮದ್ರಾಸ್ ಕೋರ್ಟ್ನಲ್ಲಿ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಪಥಸಂಚಲನ ನೀವು ಮಾಡಬಹುದು, ಹೊಸ ಅರ್ಜಿ ಸಲ್ಲಿಸಿ ಅಂತ. ಇದರಿಂದ ಹೈಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡ್ತಿದೆ. ನಿಮ್ಗೇನಾದ್ರೂ ಮಾನ ಮರ್ಯಾದೆಗಳು ಇದೆಯಾ, ಹೋಗಿ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳಿ ಅಂತ ಆರ್ ಅಶೋಕ್ ಅವರು ಈಗ ಆಗ್ರಹ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಯಾವ ಸಂಘಟನೆಗೂ ನಿರ್ಬಂಧಿಸುವಂತಹ ಅವಕಾಶಗಳು ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಕೋರ್ಟ್ ಈಗ ಛೀಮಾರಿಯನ್ನ ಹಾಕಿದೆ. ನಿಮ್ಮ ಬೆಳವಣಿಗೆಯ ಬಗ್ಗೆ ನೋಡಿ, ಕಾಂಗ್ರೆಸ್ RSS ಅನ್ನ ಟಾರ್ಗೆಟ್ ಮಾಡ್ತಿದೆ. ಈ ಮೂಲಕ ಅವರ ಹಳ್ಳ ಅವರೇ ತೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಕಾಂಗ್ರೆಸ್ ಮಾಡಿದ ಕರ್ಮ ಅವರನ್ನು ಬಿಡೋದಿಲ್ಲ, ಇಲ್ಲಿಗೆ ನಿಂತಿಲ್ಲ ಇದು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿರೋದು. ಒಂದು ಕಡೆ ಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಮರ್ಯಾದೆ ಇದ್ರೆ ಮನೆಗೆ ಹೋಗ್ಲಿ, ಅವರು ರಾಜೀನಾಮೆಯನ್ನ ಕೊಡ್ಲಿ, ಯಾವ ಸಂಘಟನೆಯನ್ನ ನಿರ್ಬಂಧಿಸುವಂತ ಅವಕಾಶ ಅವ್ರು ಯಾರಿಗೂ ಇಲ್ಲ. ಕೋರ್ಟ್ ಈಗ ಛೀಮಾರಿ ಹಾಕ್ತಿದೆ, RSS ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರ ಕರ್ಮ ಅವರಿಗೆ ಬಿಡಲ್ಲ ಅನ್ನೋದಾಗಿ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು.